ಹಲೋ, ನಮಸ್ತೆ ಗೆಳೆಯರೇ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವೆಲ್ಕಮ್ ಎವರಿವನ್ ಟು ದ ಅಸ್ಟ್ರಾಲಜಿ ಪ್ರಿಡಿಕ್ಷನ್. ಇವತ್ತು ನಾವು ಮಿಥುನ ಗ್ರಹ, ಮಿಥುನ ರಾಶಿ, ಮಿಥುನ ಲಗ್ನದವರ ಸೆಪ್ಟೆಂಬರ್ ಮಾಸದ ಗ್ರಹಗತಿಗಳು ಯಾವ ರೀತಿ ಇರುತ್ತದೆ ಎಂದು ನೋಡೋಣ. ನಾವು ಮಿಥುನ ಲಗ್ನ, ಮಿಥುನ ರಾಶಿಯನ್ನು ತೆಗೆದುಕೊಂಡಾಗ ಗುರುವು ಲಗ್ನದಲ್ಲೇ ಸ್ಥಿತನಾಗಿದ್ದಾನೆ. ಗುರುವು ಲಗ್ನದಲ್ಲೇ ಸ್ಥಿತನಾಗಿದ್ದಾಗ ಸ್ಥಾನಭ್ರಂಶವನ್ನು ಕೊಡುತ್ತಾನೆ. ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಆಗುವುದು, ಬದಲಾವಣೆ ಮಾಡಬೇಕೆನ್ನುವ ಮನೋಭಾವ ಬರುವುದು ಇತ್ಯಾದಿ ಫಲಗಳನ್ನು ಕೊಡುತ್ತಾನೆ. ಬಹುಜನ ಕಲಹ, ನೀವು ಏನೇ ಮಾತನಾಡಿದರೂ ಬೇರೆಯವರು ತಪ್ಪಾಗಿ ಅರ್ಥೈಸಿಕೊಳ್ಳುವುದು, ಅದು ಜಗಳಕ್ಕೆ ಕಾರಣವಾಗುವುದು, ಈ ಫಲಗಳನ್ನು ಗುರು 1ನೇ ಮನೆಯಲ್ಲಿ ಕೊಡುತ್ತಾನೆ. ಇನ್ನು 2ನೇ ಮನೆಯಲ್ಲಿ ಶುಕ್ರನು ಸಂತಾನ, ಸುಖ, ಅರ್ಥಲಾಭ, ರಾಜಮಾನ್ಯತೆ, ಧಾನ್ಯ ಸಂಚಯ, ಕುಟುಂಬ ಹಿತವನ್ನು ಶುಕ್ರನು ಕೊಡುತ್ತಾನೆ. ಅಂದರೆ ಕುಟುಂಬದಿಂದ ನಿಮಗೆ ಸಹಾಯ ಸಹಕಾರಗಳು ದೊರಕುವುದು. ಶುಕ್ರನು ಸಿಂಹರಾಶಿಗೆ 15ನೇ ತಾರೀಕಿನಂದು ಪ್ರವೇಶ ಮಾಡುತ್ತಾನೆ. 15ನೇ ತಾರೀಕಿನಿಂದ ಸಿಂಹರಾಶಿಯ ಫಲಗಳನ್ನು ಕೊಡುತ್ತಾನೆ. ಸಿಂಹರಾಶಿಯ ಫಲಗಳು ಅರ್ಥಲಾಭ, ಮಾನಲಾಭ, ವಸತಿ, ವಸ್ತ್ರಲಾಭ ಮುಂತಾದ ಫಲಗಳನ್ನು ಶುಕ್ರನು ಸಿಂಹರಾಶಿಯಲ್ಲಿ ಕೊಡುತ್ತಾನೆ. ರವಿಯು ಸಿಂಹರಾಶಿಯಲ್ಲಿ ಯಾವ ಫಲಗಳನ್ನು ಕೊಡುತ್ತಾನೆ ಎಂದರೆ ಸ್ಥಾನಲಾಭ, ಗೃಹಲಾಭ, ಧನಲಾಭ, ಸಂತೋಷ, ಅಲಂಕಾರ ಪ್ರಾಪ್ತಿ. ಅಲಂಕಾರ ಮಾಡಿಕೊಳ್ಳಬೇಕು ಎನ್ನುವ ಮನಸ್ಸನ್ನು ರವಿಯು ಸಿಂಹರಾಶಿಯಲ್ಲಿ ಕೊಡುತ್ತಾನೆ. ಬುಧನು ಮಿತ್ರ ಜನ ಸಂಪರ್ಕ, ಹೊಸ ಸ್ನೇಹಿತರು ಸಂಪರ್ಕಕ್ಕೆ